ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಮಂದಿ ಬಲಿಯಾದ ಪ್ರಕರಣ. ಈಗ ಹೈಕಮಾಂಡ್ಗೆ ವರದಿಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ಗೆ ಹೈಕಮಾಂಡ್ ನಾಯಕರು ದೂರವಾಣಿ ಕರೆ ಮಾಡಿದ್ರಂತೆ. ನಾನು ಫೋನ್ನಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ ಅಂತ ಪರಮೇಶ್ವರ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಫೋನ್ ಮುಖಾಂತರ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಒಂದು ಗೃಹ ಸಚಿವರಿಂದ ವರದಿ ಪಡಿತಾ ಇದ್ದಾರೆ ಹೈಕಮಾಂಡ್. ನಾಳೆ ಸಿದ್ದರಾಮಯ್ಯನವ್ರನ್ನ ಕರೆಸ್ಕೊತಾ ಇದ್ದಾರೆ. ಅಂದರೆ ಇವರ ರಿಪೋರ್ಟ್ನಲ್ಲಿ ವ್ಯತ್ಯಾಸ ಏನಾದರೂ ಇದೆಯಾ, ಯಾರಾದರೂ ಸುಳ್ಳು ಹೇಳ್ತಾ ಇದ್ದಾರಾ ಅಂತ ಗೊತ್ತಾಗಬೇಕು ಅಷ್ಟೇ. ನಮ್ಮ ಹೈಕಮಾಂಡ್ನವರು ಕೇಳ್ತಾರೆ ದೂರವಾಣಿ ಮೂಲಕ ಏನಾಗಿದೆ ಏನು ಅಂತೆಲ್ಲ, ಅದೆಲ್ಲ ಮಾಹಿತಿಗಳು ಕೊಟ್ಟಿರ್ತೀವಿ. ಅವರು ಯಾವುದು ನನಗೆ ಇಲ್ಲಿ ತನಕ ಕರೆದೂ ಇಲ್ಲ, ಡೆಲ್ಲಿಗೂ ಕರೆದಿಲ್ಲ, ಬೊಂಬಾಯಿಗೂ ಕರೆದಿಲ್ಲ. ಸರ್ ಫೋನಲ್ಲಿ ಕೇಳಿದ್ರೆ ಸರ್ ಹೈಕಮಾಂಡ್? ಅಲ್ಲ, ನಾನು ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ, ನಮ್ಮ ಜನರಲ್ ಸೆಕ್ರೆಟರಿಗಳು ಮಾತಾಡ್ತಿರ್ತಾರೆ, ನಮ್ಮ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಿರ್ತಾರೆ. ಅವ್ರಿಗೂ ಆತಂಕ ಇರುತ್ತಲ್ಲ, ನಮ್ಮ ಪಕ್ಷ ಯಾವ ಥರ ಆಡಳಿತ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಆತಂಕ ಇರುತ್ತೆ. ಆವಾಗ ಕೇಳ್ತಾರೆ, ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ, ಉಪಮುಖ್ಯಮಂತ್ರಿಗಳು, ಅಧ್ಯಕ್ಷರು ಅವ್ರಿಗೆ ಕೇಳ್ತಾರೆ, ನಮಗೆ ಕೇಳ್ತಾರೆ, ಮಾಹಿತಿಗಳು ತೊಗೊಳ್ತಾ ಇರ್ತಾರೆ. ಅವರು ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಪರಮೇಶ್ವರ್ ಅವರು ಹೌದು ನಾನು ಹೋಮ್ ಮಿನಿಸ್ಟರ್ ಆಗಿ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಕೊಟ್ಟಿದ್ದೀನಿ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇಲ್ಲ, ಮಾಡ್ತಿರ್ತಾರಲ್ಲ, ಹೇಳ್ತಿರ್ತೀವಲ್ಲ ಅಂತೆಲ್ಲ ಅಂತಾರೆ. ಅಂದರೆ ಭಾರಿ ಸಂದಿಗ್ಧತೆಗೆ ಪರಮೇಶ್ವರ್ ಅವರು ಸಿಕ್ಕಿ ಬಿದ್ದಿದ್ದಾರಾ ಅಂತ? ಅರವಿಂದ್, ಈ ಮೊದಲೇ ಹೇಳ್ದಂತೆ ಪರಮೇಶ್ವರ್ ಅವ್ರನ್ನ ಓವರ್ಟೇಕ್ ಮಾಡಿಕೊಂಡು ಬೇರೆ ರೀತಿಯ ಡಿಸಿಷನ್ನ ಬೇರೆಯವರು ಏನಾದರೂ ತೆಗೆದುಕೊಂಡ್ರ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಅದಕ್ಕೆ ಪರಮೇಶ್ವರ್ ಅವ್ರ ಬಳಿ ಉತ್ತರ ಇಲ್ಲ. ಅಂದರೆ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಕೇಳುವಂಥ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ನಾನು ಏನು ಮಾತನಾಡೋದಿಲ್ಲ ಅನ್ನೋದಷ್ಟೇ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಗಂಭೀರ ಪ್ರಕರಣ ಆಗ್ತಾ ಇದ್ದಂತೆ ಹೈಕಮಾಂಡ್ಗೆ CM, DCM ಎಲ್ಲರೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ಕೂಡ ಸ್ವತಃ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿ ಇಲ್ಲಿ ಘಟನೆ ಏನಾಗಿದೆ ಮತ್ತು ಈ ಪರ್ಮಿಷನ್ ಕೊಡೋದ್ರಲ್ಲಿ ನನ್ನ ಪಾತ್ರ ಎಷ್ಟು, ಬೇರೆಯವರ ಪಾತ್ರ ಎಷ್ಟು, ಅದಾದ ನಂತರ ಆದ ಬೆಳವಣಿಗೆಗಳ ಬಗ್ಗೆ ಕೂಡ ಈಗಾಗಲೇ ಪ್ರಾಥಮಿಕವಾಗಿ ದೂರವಾಣಿ ಮೂಲಕ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೊಂದು ಬಾರಿ CM ಹತ್ರ ಇನ್ನು ಮತ್ತೆ ವಿವರಣೆಯನ್ನು ಖುದ್ದು ಹೈಕಮಾಂಡ್ ಕೇಳೋರಿದ್ದಾರೆ. ಅದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಪರಮೇಶ್ವರ್ ಅವರ ರೋಲು ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ವಾ? ಒಬ್ಬ ಗೃಹ ಸಚಿವರಾಗಿ ಅವರಿಗೆ ಈ ರೀತಿಯ ಪ್ರಕ್ರಿಯೆಗಳನ್ನು ನಡೀಬೇಕಾದ್ರೆ ಅವರನ್ನ ಒಳ ಸೇರಿಸ್ಕೊಂಡು ಅವರನ್ನ ತೀರ್ಮಾನ ಮಾಡಿಲ್ವಾ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರು ಕೊಟ್ಟಿರ್ತಕ್ಕಂಥ ವಿವರಣೆಯಲ್ಲಿ ಅದನ್ನೇನಾದರೂ ವಿವರಿಸಿದಾರೋ ಅಥವಾ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಒಟ್ಟಾರೆ ಇಷ್ಟು ಡೆವಲಪ್ಮೆಂಟ್ಸ್ ಇವತ್ತಾಗಿರ್ತಕ್ಕಂಥದ್ದು. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ನಾಳೆ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಮತ್ತೊಂದು ಖುದ್ದು ವರದಿಯನ್ನು ಕೊಡ್ತಾರೆ. ಅದರ ಮಧ್ಯದಲ್ಲಿ ಇವತ್ತೊಂದು ಸಭೆ ನಡೆಯುತ್ತೆ ವಿಧಾನಸೌಧದಲ್ಲಿ. ಅದರಲ್ಲಿ ಗೃಹ ಸಚಿವ ಪರಮೇಶ್ವರ್, HK ಪಾಟೀಲ್ ಎಲ್ಲ ಭಾಗಿಯಾಗ್ತಾರೆ. ಈಗ ಪರಮೇಶ್ವರ್ ಅವ್ರನ್ನ DG ಅವರು ಭೇಟಿಯಾಗಿದ್ದಾರೆ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ಗಳಾಗಿದೆ.